ಈಗ ಬಿಜೆಪಿಯಲ್ಲಿ ಆಗಿರುವಂತಹ ಒಂದು ಪ್ರಮುಖ ಬೆಳವಣಿಗೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮತ್ತೊಮ್ಮೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯಿಂದ ಜಾರಿಯಾಗಿರುವಂತಹ ನೋಟಿಸ್ ಇದು. ಯತ್ನಾಳ್ಗೆ ನೋಟಿಸ್ ಕೊಡಲಾಗಿದೆ. ಹಿಂದೆ ನೋಟಿಸ್ ಕೊಟ್ಟರೂ ಕೂಡ ಮತ್ತೆ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ್ದೀರಿ. ಈಗ 72 ಗಂಟೆ ಒಳಗೆ ಕಾರಣ ನೀಡಬೇಕು ಅಂತ ಹೇಳಿ ಶಿಸ್ತು ಸಮಿತಿ ಸೂಚನೆ ಕೊಟ್ಟಿದೆ. ನಿಗದಿತ ಕಾಲಮಿತಿಯೊಳಗೆ ಉತ್ತರ ನೀಡದೇ ಇದ್ರೆ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ನಿರ್ದಾಕ್ಷಿಣ್ಯವಾಗಿ ಬರೆದಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೈಗೆ ಇನ್ನೂ ಸೇರಿಲ್ಲ ನೋಟಿಸ್. ಸದ್ಯ ದೆಹಲಿಯಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ಶಾಸಕ ಯತ್ನಾಳ್. ತಮ್ಮ ಟೀಮ್ ಕರ್ಕೊಂಡು ಡೆಲ್ಲಿಯಲ್ಲಿ ಇದ್ರು. ಈಗ ಶೋಕಾಸ್ ನೋಟಿಸ್ ಬಂದಿದೆ ಅನ್ನುವಂಥ ಒಂದು ವಿಚಾರ ಮಾಧ್ಯಮಗಳಲ್ಲಿ ಪ್ರಕಟವಾದಾಗ ಅಫ್ಕೋರ್ಸ್ ಅವ್ರಿಗೂ ಕೂಡ ಇನ್ಸೈಡ್ಸ್ ಸುದ್ದಿ ಗೊತ್ತಾಗಿರುತ್ತೆ, ನನಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ. ಬಟ್ ಅವ್ರ ಕೈಗೆ ಸಿಕ್ಕಿಲ್ಲ ಅಷ್ಟೇ, ಬಟ್ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಅಂತೂ ಯತ್ನಾಳ್ ಅವರಿಗೆ ಗಮನಕ್ಕೆ ಬಂದಿರುತ್ತೆ. ಸೊ ಹಾಗಾಗಿ ಈಗ ದೆಹಲಿಯಿಂದ ಹೈದರಾಬಾದಿಗೆ ತೆರಳಿದ್ದಾರೆ ಅವರ ಆಪ್ತ ಕೆಲವೊಂದಷ್ಟು ಜನ ಮುಖಂಡರುಗಳ ಜೊತೆಗೆ. ಈಗ ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದಾರೆ. ಸೊ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮೊನ್ನೆ ಕೂಡ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೋಟಿಸ್ ಕೊಡ್ತಾರಾ, ಕೊಡ್ಲಿ, ನೋಟಿಸ್ ಪರವಾಗಿಲ್ಲ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅನ್ನುವಂಥ ಒಂದು ರೀತಿಯಲ್ಲೇ ಮಾತಾಡ್ತಾ ಬರ್ತಾ ಇದ್ರು ಯತ್ನಾಳ್. ಫಸ್ಟ್ ನೋಟಿಸ್ ಕೊಟ್ಟರು ಕೂಡ ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ಸೊ ಈಗ ಎರಡನೇ ನೋಟಿಸ್ ಕೂಡ ಜಾರಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಜಾಯ್ನ್ ಆಗಿದ್ದಾರೆ, ಮಾತಾಡ್ತಾ ಹೋಗೋಣ. ಕಿರಣ್, ಈಗ ಮತ್ತೊಮ್ಮೆ ಯತ್ನಾಳ್ಗೆ ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್, ಅದರಲ್ಲಿ ಪ್ರಮುಖವಾಗಿ ಈಗ ಶೋಕಾಸ್ ನೋಟಿಸ್ ಅಲ್ಲಿ ಏನು ಹೇಳಿದ್ದಾರೆ, ಜೊತೆಗೆ ನಿಗದಿತ ಕಾಲಮಿತಿ ಕೂಡ ಇರೋದು 72 ಗಂಟೆಯಲ್ಲಿ ಉತ್ತರ ಕೊಡಬೇಕು ಅನ್ನುವಂಥದ್ದಿದೆ. ಸೊ ಇದಕ್ಕೀಗ ಯತ್ನಾಳ್ ಆನ್ಸರ್ ಮಾಡಲೇಬೇಕಾಗತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಏನು ಶಿಸ್ತು ಕ್ರಮಗಳನ್ನ ಕೈಗೊಳ್ಳಬಹುದಾಗತ್ತೆ? ಯಾವ ರೀತಿ ಚರ್ಚೆ ನಡೀತಾ ಇದೆ ಈಗ ಬಿಜೆಪಿ ಪಾಳಯದಲ್ಲಿ? ರೆಹಮಾನ್, ಈ ಹಿಂದೆ ಯತ್ನಾಳ್ ಅವರಿಗೆ ಕೊಟ್ಟಿದ್ದಂತಹ ಶಿಸ್ತು ನೋಟಿಸ್ನ ನಂತರವೂ ಕೂಡ ನಿಮ್ಮ ಒಂದು ಚಟುವಟಿಕೆಗಳಂದರೆ ಪಕ್ಷದ ವಿರುದ್ಧದ ಚಟುವಟಿಕೆಗಳನ್ನ ಮುಂದುವರಿಸಿದ್ದೀರಿ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿ ಮತ್ತೊಂದು ಶೋಕಾಸ್ ನೋಟಿಸನ್ನು ಈಗಾಗಲೇ ಯತ್ನಾಳ್ ಅವರಿಗೆ ಇವತ್ತು ಜಾರಿ ಮಾಡಲಾಗಿದೆ. ಅದರಲ್ಲಿ ಇರುವಂತಹ ಅಂಶಗಳೆಂದರೆ, ನೀವು ಈ ಹಿಂದೆ ನೋಟಿಸ್ ಕೊಟ್ಟಿದ್ರೂ ಕೂಡ ಮತ್ತೆ ನಿಮ್ಮ ಶಿಸ್ತುವನ್ನು ಉಲ್ಲಂಘನೆ ಮಾಡುವಂಥ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದೀರಿ ಅನ್ನುವಂಥ ವಿಚಾರವನ್ನು ಮೊದಲ ಸಾಲಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಮತ್ತು ಈ ನೋಟಿಸ್ ಕೈ ಸೇರಿದ 72 ಗಂಟೆಗಳ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಕಾರಣವನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ಒಂದು ವೇಳೆ ನಿಗದಿತ ಸಮಯದೊಳಗೆ ಉಲ್ಲೇಖವನ್ನ ಮಾಡಿದಂಥ ರೀತಿಯಲ್ಲಿ ಇಲ್ಲಿ ಉತ್ತರವನ್ನು ಕೊಡದೇ ಇದ್ದಲ್ಲಿ ಮುಂದಿನ ಕ್ರಮವನ್ನು ಜರುಗಿಸಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯ ರೂಪದಲ್ಲಿ ಕೂಡ ಈ ಒಂದು ಅಂಶವನ್ನು ನೋಟಿಸ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಆದರೆ ಒಂದು ವೇಳೆ ನೋಟಿಸ್ಗೆ ಉತ್ತರ ಕೊಡದೇ ಇದ್ದಲ್ಲಿ ಮುಂದಿನ ಕ್ರಮ ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಂತಹ ಸ್ಪಷ್ಟತೆ ಇಲ್ಲ. ಯತ್ನಾಳ್ ಶಾಸಕರಾಗಿರುವಂತಹ ಕಾರಣಕ್ಕಾಗಿ ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೂಡ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ತೆಗೆದುಕೊಳ್ಳಬೇಕಾಗುತ್ತೆ. ರಾಜ್ಯ ಘಟಕಕ್ಕೆ ಅಥವಾ ರಾಜ್ಯ ಶಿಸ್ತು ಸಮಿತಿಗೆ ಯಾವುದೇ ರೀತಿಯಿಂದ ಅಧಿಕಾರವಿಲ್ಲ. ಹೀಗಾಗಿ ಕೇಂದ್ರೀಯ ಶಿಸ್ತು ಸಮಿತಿ ಅವರನ್ನ ಪಕ್ಷದಿಂದ ಅಮಾನತು ಮಾಡಬಹುದು ಅಥವಾ ಉಚ್ಚಾಟನೆ ಮಾಡಬಹುದು ಅಥವಾ ಬೇರೆ ಯಾವುದೇ ರೀತಿಯಂತ ಕ್ರಮವನ್ನು ಕೂಡ ಕೈಗೊಳ್ಳಬಹುದು. ಆದರೆ ಯಾವ ಕ್ರಮ ಅನ್ನುವಂಥದ್ರ ಬಗ್ಗೆ ಬಿಜೆಪಿಯಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಿಂದ ಸ್ಪಷ್ಟತೆ ಇಲ್ಲ. ಇನ್ನು ನೋಟಿಸ್ ಕೊಟ್ಟಿರುವಂತದ್ದು ಇವತ್ತು ಈಗ ಬಹಿರಂಗವಾಗಿದೆ, ಈ ಕ್ಷಣಕ್ಕೆ ಬಹಿರಂಗವಾಗಿದೆ. ಯತ್ನಾಳ್ ಅವರಿಗೆ ಇನ್ನೂ ಕೂಡ ಅಧಿಕೃತವಾಗಿ ಈ ನೋಟಿಸ್ ಇನ್ನೂ ಕೂಡ ಅವರ ಕೈ ಸೇರಿಲ್ಲ. ಯಾಕಂದ್ರೆ ಇಷ್ಟು ಹೊತ್ತು ದೆಹಲಿಯಲ್ಲಿದ್ದಂತಹ ಶಾಸಕ ಯತ್ನಾಳ್ ಈಗಷ್ಟೇ ದೆಹಲಿಯಿಂದ ಹೈದರಾಬಾದ್ಗೆ ವಿಮಾನದ ಮೂಲಕ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹಾಗಾಗಿ ಅವರಿಗೆ ಮಾಹಿತಿ ಸಿಕ್ಕಿದ ಹೊರತು ಅಧಿಕೃತವಾಗಿ ಇನ್ನೂ ಕೂಡ ನೋಟಿಸ್ನ ಪ್ರತಿ ತಲುಪಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತದೆ. ಹಾಗಾಗಿ ನೋಟಿಸ್ ತಲುಪಿದ ಬಳಿಕ ಯತ್ನಾಳ್ ಯಾವ ರೀತಿಯಂತ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಯಾಕಂದ್ರೆ ಕಳೆದ ಬಾರಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಯತ್ನಾಳ್ ಸುದೀರ್ಘವಾದಂತಹ ಉತ್ತರವನ್ನು ಕೊಟ್ಟಿದ್ರು. ಪಕ್ಷದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನಡವಳಿಕೆ ಮತ್ತು ಅವರ ಧೋರಣೆಯಿಂದ ಪಕ್ಷದಲ್ಲಿ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಅವರು ಸುದೀರ್ಘವಾಗಿ ಅಂಶಗಳನ್ನು ಉಲ್ಲೇಖವನ್ನು ಮಾಡಿ ತಮ್ಮ ಉತ್ತರವನ್ನು ಕೊಟ್ಟಿದ್ರು. ಆ ಉತ್ತರಕ್ಕೆ ಬಿಜೆಪಿ ಶಿಸ್ತು ಸಮಿತಿಯ ಪ್ರತಿಕ್ರಿಯೆ ಏನು ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಂತಹ ಮಾಹಿತಿ ಲಭ್ಯವಾಗಲಿಲ್ಲ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ನೋಟಿಸ್ ಅನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಯತ್ನಾಳ್ ಈಗ ಯಾವ ಉತ್ತರವನ್ನು ಕೊಡ್ತಾರೆ ಎನ್ನುವಂಥ ವಿಚಾರದ ಬಗ್ಗೆ ಕೂಡ ನಾವು ಒಂದಷ್ಟು ಕುತೂಹಲದಿಂದ ಕಾಯಬೇಕಾಗಿದೆ. ಯಾಕೆಂದ್ರೆ ಈಗ ಮತ್ತಷ್ಟು ಬೆಳವಣಿಗೆಗಳಾಗಿದೆ. ಮೊದಲ ಶಿಸ್ತು ಸಮಿತಿಯಿಂದ ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ನಿಂದ ಎರಡನೇ ನೋಟಿಸ್ನವರೆಗಿನ ಮಧ್ಯದಲ್ಲಿ ಈ ಅವಧಿಯಲ್ಲಿ ಸಾಕಷ್ಟು ಬೆಳವಣಿಗೆ ಬಿಜೆಪಿ ಪಕ್ಷದಲ್ಲಾಗಿದೆ. ಹೀಗಾಗಿ ಆ ಬೆಳವಣಿಗೆಗಳನ್ನು ಕೂಡ ಉಲ್ಲೇಖವನ್ನ ಮಾಡಿ ಇಲ್ಲಿ ಯತ್ನಾಳ್ ಉತ್ತರವನ್ನು ಕೊಡ್ತಾರ ಅನ್ನುವಂಥ ಕೂಡ ನೋಡಬೇಕಾಗಿದೆ. ರೆಹಮಾನ್, ಕಿರಣ್, ಹಾಗೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ನೋಡಿ, ಮುಂಚಿಂದನೂ ಕೂಡ ಯತ್ನಾಳ್ ಹೇಳ್ತಾ ಬರ್ತಾ ಇರುವಂತ ಒಂದೇ ವಿಚಾರ, ನಾನು ಪಕ್ಷದ ಶಿಸ್ತನ್ನ ಮೀರಿಲ್ಲ. ಪಕ್ಷದ ಬಗ್ಗೆ ಟೀಕೆ ಮಾಡೋದಾಗ್ಲಿ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಗಳನ್ನಾಗ್ಲಿ ಮಾಡೋದಾಗ್ಲಿ ನಾವಾಗ್ಲಿ ನಮ್ಮ ಟೀಮ್ನವರಾಗ್ಲಿ ಯಾರು ಮಾಡ್ತಾ ಇಲ್ಲ. ನಮ್ಮ ಅಜೆಂಡಾ ಇರುವಂಥದ್ದು ವಿಜೇಂದ್ರ ಅವರ ಒಂದು ಅಧ್ಯಕ್ಷತೆ ಸರಿ ಇಲ್ಲ. ಸೊ ವಿಜೇಂದ್ರ ಅವರ ನಾಯಕತ್ವವನ್ನು ನಾವು ಒಪ್ಕೊಳ್ತಾ ಇಲ್ಲ. ಅಥವಾ ಇದು ಒಂದೇ ಸ್ವಜನ ಪಕ್ಷಪಾತ ಅನ್ನುವಂಥದ್ದು ಒಂದೇ ಮನೆಗೆ ಸೀಮಿತವಾಗಿರುವಂತಹ ಒಂದು ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಸೊ ಅದು ನಮಗೆ ಸಹ್ಯ ಅಲ್ಲ. ವಿಜೇಂದ್ರ ಆಗಲಿ ಅಥವಾ BSY ಆಗಲಿ ಇವರುಗಳ ವಿರುದ್ಧ ನಮ್ಮ ಹೋರಾಟ ಬಿಟ್ರೆ ಪಕ್ಷದ ವಿರುದ್ಧ ಅಲ್ಲ ಅನ್ನುವಂಥದ್ದನ್ನ ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಈಗ ಶಿಸ್ತು ಸಮಿತಿ ಕೊಟ್ಟಿರುವಂತಹ ಎರಡನೇ ನೋಟಿಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲ ಒಂದ್ ಕಡೆ ಈಗ ಶಿಸ್ತು ಸಮಿತಿ ಆಗಲಿ ಅಥವಾ ಹೈಕಮಾಂಡ್ ನಾಯಕರಾಗ್ಲಿ ವಿಜೇಂದ್ರ ಅವರ ಬೆನ್ನಿಗೆ ನಿಂತಿದ್ದಾರೆ ಹೊರತು ಯತ್ನಾಳ್ ಬೆನ್ನಿಗೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗತ್ತಾ ಅಂತ ಇಲ್ಲಿ?
ರೆಹಮಾನ್, ಇಲ್ಲಿ ಎರಡನೇ ನೋಟಿಸ್ ಇವತ್ತು ಬಂದಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ವಿಜೇಂದ್ರ ಅವರ ಬಣದಲ್ಲಿ ಒಂದು ರೀತಿಯಾದಂತಹ ಸಂತೋಷದ ವಾತಾವರಣ ಮೂಡಿದೆ. ಯಾಕೆಂದ್ರೆ ಇದು ವಿಜೇಂದ್ರ ಬಣ ಇದನ್ನ ಯತ್ನಾಳ್ ಅವರಿಗೆ ಹಿನ್ನಡೆ, ಯತ್ನಾಳ್ ತಂಡಕ್ಕೆ ಹಿನ್ನಡೆ ಅನ್ನುವಂಥ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಯತ್ನಾಳ್ ನೇತೃತ್ವದಲ್ಲಿ ಪ್ರತ್ಯೇಕವಾದಂತಹ ತಂಡ ರಾಜ್ಯಾಧ್ಯಕ್ಷ ಸ್ಥಾನದ ವಿಜೇಂದ್ರವನ್ನ ಬದಲಾವಣೆ ಮಾಡೋದಕ್ಕೆ ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾನೆ ಇದೆ. ಅದರ ಮಧ್ಯೆ ಈಗ ನೋಟಿಸ್ ಬಂದಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಇದು ವಿಜೇಂದ್ರ ಬಣಕ್ಕೆ ಕಿರಣ್ ಒಂದೇ ನಿಮಿಷ ಹೋಲ್ಡ್ ಮಾಡಿ, ಇದೇ ವಿಚಾರವಾಗಿ ನಾವು ಕಂಟಿನ್ಯೂ ಮಾಡೋಣ ಮಾತನ್ನ. ಈಗ ಮಾಜಿ ಸಚಿವರು ರೇಣುಕಾಚಾರ್ಯ ಅವರಿದ್ದಾರೆ, ಮಾತಾಡೋಣ. ರೇಣುಕಾಚಾರ್ಯ ಅವರೇ, ಈಗ ಯತ್ನಾಳ್ ಅವರಿಗೆ ಎರಡನೇ ನೋಟಿಸ್ ಕೊಟ್ಟಿದ್ದಾರೆ, ಬಹುಶಃ ನಿಮಗೂ ವಿಚಾರ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮ್ಮ ಫಸ್ಟ್ ರಿಯಾಕ್ಷನ್ ರೇಣುಕಾಚಾರ್ಯ ಅವರು? ಮಾಹಿತಿ ನೋಟಿಸ್ ಅನ್ನು ನೋಡಿದ್ದೀನಿ, ಮಾಹಿತಿಯನ್ನು ಪಡೆದಿದ್ದೀನಿ. ಒಂದು, ಪಕ್ಷದ ವಿರುದ್ಧವಾಗಿ, ರಾಜ್ಯದ ಅಧ್ಯಕ್ಷ ವಿರುದ್ಧವಾಗಿ, ಯಡಿಯೂರಪ್ಪನ ವಿರುದ್ಧವಾಗಿ ಅನಗತ್ಯವಾಗಿ ಟೀಕೆ ಮಾಡಿದಾಗ ಸಹಜವಾಗಿ ರಾಷ್ಟ್ರೀಯ ನಾಯಕರು ಒಂದು ಬಾರಿ ನೋಟಿಸ್ ಕೊಟ್ಟು ಅದಕ್ಕೆ ತಮ್ಮದೇ ಉತ್ತರ ಕೊಟ್ಟರು. ಮತ್ತೆ ಈಗ ಕಂಟಿನ್ಯೂ ಸತತವಾಗಿ ಟೀಕೆ ಮಾಡಿದಾಗ ರಾಷ್ಟ್ರೀಯ ನಾಯಕರು ಎಲ್ಲವನ್ನೂ ಗಮನಿಸ್ತಾರೆ. ನಾಯಕರು ಹೇಳ್ತಾ ಇದ್ರು, ಯಾಕೆ ಇಷ್ಟು ವಿಳಂಬ ಅಂತಂದ್ರು. ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡೋಕೆ ಮಾಡ್ತಾರೆ ಅಂತ ಹೇಳಿದ್ವಿ. ಒಂದು, ಇದು ಎಲ್ಲರಿಗೂ ಎಚ್ಚರಿಕೆ ಗಂಟೆ. ಪಕ್ಷ ವಿರುದ್ಧ ಮಾತಾಡಿದೆ, ರಾಜ್ಯದ ಅಧ್ಯಕ್ಷ ವಿರುದ್ಧ ಅನಗತ್ಯವಾಗಿ ಟೀಕೆ ಮಾಡಿದ್ರೆ ಇದು ಎಲ್ಲರಿಗೂ ಒಂದು ಪಾಠ. ಇದು ನಾವು ನೋಡಿ, ಒಂದು, ನಾವು ಪ್ರತಿಪಕ್ಷದಲ್ಲಿದ್ದೀವಿ. ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅಪಾರವಾದ ಗೌರವ ಇದೆ. ಮುಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಂತ ಜನರಿಗೆ ವಿಶ್ವಾಸ ಇದೆ, ಕಾರ್ಯಕರ್ತರ ಮುಖಂಡರಿಗೆ ವಿಶ್ವಾಸ ಇದೆ. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿರ್ಬೇಕಾಯ್ತು. ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರ, ಹಗರಣಗಳ ಸರ್ಕಾರ, ಹಾಗೆ ಅದರ ವಿರುದ್ಧ ಹೋರಾಟ ಮಾಡ್ಬೇಕು ವಿನ ನಮ್ಮ ಆಂತರಿಕವಾಗಿ ಕಚ್ಚಾಟ ನೋಡಿದ್ರೆ ಕಾರ್ಯಕರ್ತರ ಮುಖಂಡರಿಗೆ ನೋವಾಗುತ್ತೆ, ಪ್ರಜ್ಞಾವಂತ ಮತದಾರರಿಗೆ ನೋವಾಗುತ್ತೆ. ಪಕ್ಷ ಇದು ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಅಂತ ನಾನು ಭಾವಿಸಿದ್ದೀನಿ. ಅಲ್ಲ, ಅಂದ್ರೆ ರೇಣುಕಾಚಾರ್ಯ ಅವರೇ, ಈಗ ಯತ್ನಾಳ್ ಅವ್ರು ಹೇಳ್ತಾ ಇದ್ದಿದ್ದು ನಮ್ಮದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ, ನಾವು ಪಕ್ಷದ ಶಿಸ್ತನ್ನ ಉಲ್ಲಂಘಿಸ್ತಾ ಇಲ್ಲ ಅಥವಾ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ಲ, ನಮಗೆ ವಿಜೇಂದ್ರ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ, ಅದಕ್ಕೋಸ್ಕರ ನಾವು ಹೋರಾಡ್ತಾ ಇರೋದು ಅಂತ ಹೇಳ್ತಾರೆ. ಅಂದ್ರೆ ಬಟ್ ಈಗ ಈ ನೋಟಿಸ್ ರೇಣುಕಾಚಾರ್ಯ ಅವರೇ, ಎಲ್ಲ ಒಂದ್ ಕಡೆ ಡಿಕ್ಟೇಟರ್ಶಿಪ್ ಅನ್ಸ್ಬಿಡೋದಿಲ್ವಾ? ಯಾಕಂದ್ರೆ ನಾವ್ ಯಾರಿಗೆ ಹೇಳ್ತೀವೋ ನಾಯಕ ಅವ್ರನ್ನ ಒಪ್ಕೊಳ್ಳೇಬೇಕು, ನೀವು ನಿಮಗೆ ಅಭಿಪ್ರಾಯ ಭೇದ ಇದ್ರು ಕೂಡ ಹೇಳ್ಕೊಳಂಗಿಲ್ಲ ಅನ್ನೋ ತರ ಆಗುತ್ತಲ್ವಾ? ಈಗ ಮಾಧ್ಯಮದ ಮುಂದೆ, ಸಾರ್ವಜನಿಕರ ಮುಂದೆ ಚರ್ಚೆ ಮಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಈಗ ಭಾರತೀಯ ಜನತಾ ಪಾರ್ಟಿಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಇಲ್ಲ ಅಂತಲ್ಲ, ಸ್ವತಂತ್ರ ಇದೆ. ಅದ್ರ 4 ಗೋಡೆ ಮಧ್ಯೆ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಸರಿ ತಪ್ಪು ಯಾವ್ದು ಚರ್ಚೆ ಮಾಡ್ಲಿ, ಯಾರು ಬೇಡ ಅಂತಾರೆ? ಅನಗತ್ಯವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಿಂದ ಇಲ್ಲಿವರೆಗೆ ನಿರಂತರ ಟೀಕೆ ಮಾಡಿದ್ರೆ ಒಂದೇ ಒಂದು ಅಜೆಂಡಾ ಯಡಿಯೂರಪ್ಪ ವಿರುದ್ಧ ಟೀಕೆ ಮಾಡಿದ್ರೆ, ವಿಜೇಂದ್ರ ಅಧ್ಯಕ್ಷ ಮಾಡಿದ್ರೆ ನಾವು ಯಾರು ಅಲ್ಲ, ಅವ್ರು ಯಾರು ಅಲ್ಲ. ಇಷ್ಟೇ ನಾಯಕರು ವಿಜೇಂದ್ರನ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೊಸ ನಾಯಕತ್ವ ಕೊಡಬೇಕು, ಯುವಕರಿಗೆ ಕೊಡ್ಬೇಕಂತ ಹೇಳಿ ಅವರು ಎಲ್ಲ ಪರಿವಾರದವರ ಮತ್ತು ಕಾರ್ಯಕರ್ತ ಮುಖಂಡರ ಭಾವನೆ ಏನಂತೆ 2023 ಸೋತಾಗ ರಾಜ್ಯದ ಅಧ್ಯಕ್ಷರು ಅನಿವಾರ್ಯವಾಗಿ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಅದನ್ನ ನಾವು ಒಪ್ಪಿಕೊಳ್ಳಬೇಕಲ್ಲ. ನಾವು ಒಪ್ಪಲ್ಲ ಅಂದ್ರೆ ಹೆಂಗೆ? ನಾವು ಒಪ್ಪಲ್ಲ ಅಂದ್ರೆ ಮೋದಿನಿ ವಿರೋಧ ಮಾಡ್ದಂಗೆ, ಅಮಿತ್ ಶಾ ನಡ್ಡಾ ವಿರೋಧ ಮಾಡ್ದಂಗೆ. ಇದು ರಾಷ್ಟ್ರೀಯ ನಾಯಕ ತೀರ್ಮಾನವನ್ನ ನಾವು ಉಲ್ಲಂಘನೆ ಮಾಡಿದ್ರೆ ಮತ್ತೆ ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಆಂತರಿಕ ಪ್ರಜಾಪ್ರಭುತ್ವ ಇರ್ಬೇಕು ನಿಜ. ಅಂದ್ರೆ ಎಲ್ಲಿ ಚರ್ಚೆ ಮಾಡಬೇಕು? ಮಾಧ್ಯಮದ ಮುಂದೆ ಚರ್ಚೆ ಮಾಡಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಇದು ಡಿಕ್ಟೇಟರ್ಶಿಪ್ ಅಲ್ಲ. ಈಗ ಪಕ್ಷ ವಿರೋಧಿ ಅಂದ್ರೆ ಏನು? ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಒಬ್ಬ ನಾಯಕನಿಗೆ ಆ ನಾಯಕತ್ವ ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದನ್ನ ಹೇಳ್ಕೊಳ್ಳೋಗೂ ಇಲ್ವಾ ಅಂತ ಎಲ್ಲಿ ಹೇಳ್ಬೇಕ್ರಿ? ಒಪ್ಪಿದೆ, ಆಯ್ತು, ಎಲ್ಲಿ ಹೇಳ್ಬೇಕು ಅದನ್ನ? 4 ಗೋಡೆ ಮಧ್ಯೆ ಅಲ್ಲೂ ಚರ್ಚೆ ಮಾಡಿ. ಏನ್ ಮೈನಸ್ ಇದೆ? ವಿಜೇಂದ್ರ ಮೈನಸ್ ಏನಿಲ್ಲಲ್ಲ. ಮೂಢ ವಿರುದ್ಧ ಹೋರಾಟ ಮಾಡಿ ಪಾದಯಾತ್ರೆ ಯಶಸ್ವಿ ಆಯ್ತು. ವಾಲ್ಮೀಕಿ ಹಗರಣ ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡಿದ್ರು, ಅದಕ್ಕೆ ನಾಗೇಂದ್ರ ತೆರೆದಂಡ ಆಯ್ತು. ಮತ್ತೆ ಇದು ಭ್ರಷ್ಟಾಚಾರ ವಿಜೇಂದ್ರ ತೆಗೆದುಕೊಂಡಂತೆ ತೀರ್ಮಾನ, ಸಂಘಟನೆ ಪರ್ವ ಯಶಸ್ವಿ ಮಾಡಿದರೆ ಒಂದು ಹೊಸ ಲೀಡರ್ಶಿಪ್ ಕೊಡಬೇಕಂತ ಕೊಟ್ಟಾಗ ಅದು ವಿಜೇಂದ್ರ ಟೀಕೆ ಮಾಡ್ದಂಗೆ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡಿದಂಗೆ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡಿದಂಗೆ ಆಗುತ್ತೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇನ್ ಮುಂದಾದ್ರೆ ಯಾರಾದ್ರೂ ನಾವನ್ನ ಮಾಡ್ಕೋಬೇಕು. ನಾವು ಪಕ್ಷದ ಒಳಗಡೆ 4 ಗೋಡೆ ಮಧ್ಯೆ ಮಾತಾಡಿ ಯಾರು ಏನು ಹೇಳಲ್ಲ. ಅಂದ್ರೆ ನಾಯಕರಿಗೆ, ಕೇಂದ್ರದ ನಾಯಕರಿಗೆ ಕಂಪ್ಲೇಂಟ್ ಕೊಡಬಹುದಿತ್ತು, ಅದನ್ನ ಬಿಟ್ಟು ಯಾಕೆ ಮಾಧ್ಯಮದ ಮುಂದೆ ಬಹಿರಂಗವಾಗಿ ಮಾತಾಡಿದ್ರು ಅಂತ? ಅಲ್ಲ, ಕಂಪ್ಲೇಂಟ್ ಅಂತ ನೋಡಿ, ಕಂಪ್ಲೇಂಟ್ ಕೊಡಕ್ಕೆ ಅವಕಾಶ ಇಲ್ಲ. ಚರ್ಚೆ ಮಾಡಬಹುದು. ಭಾರತೀಯ ಜನತಾ ಪಾರ್ಟಿಲಿ ಚರ್ಚೆಗೆ ಮುಕ್ತವಾದ ಚರ್ಚೆಗೆ ಅವಕಾಶ ಇದೆ. ಅಲ್ಲಿ 4 ಗೋಡೆ ಮಧ್ಯೆ ಸಭೆ ಕರೆದಾಗ ಮಾತುಕತೆ ಅವಕಾಶ ಇದೆ. ಆಂತರಿಕ ಸ್ವತಂತ್ರ ಇದೆ. ಡಿಕ್ಟೇಟರ್ಶಿಪ್ ಇಲ್ಲ ಭಾರತೀಯ ಜನತಾ ಪಾರ್ಟಿಲಿ. ಒಂದು ವ್ಯಕ್ತಿಗತವಾಗಿ ಯಾರಿಗೆ ಅನ್ಯಾಯ ಆದ್ರೆ, ನೋವು ಆದ್ರೆ ಅದನ್ನ ಚರ್ಚೆ ಮಾಡಕ್ ಅವಕಾಶ ಇದೆ. ರಾಷ್ಟ್ರೀಯ ನಾಯಕರು ಡೆಲ್ಲಿಗೆ ಹೋಗಿ ಭೇಟಿ ಮಾಡಬಹುದು. ಡೆಲ್ಲಿಗೆ ಹೋದ್ರು ಅದೇ ಟೀಕೆಗಳು, ಬೆಂಗಳೂರಿಗೆ ಬಂದ್ರು ಅದೇ ಟೀಕೆಗಳು, ಅಥವಾ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಬರೀ ಟೀಕೆ ಅಂದ್ರೆ
ಪ್ರತಿಪಕ್ಷ ವಿರುದ್ಧ ನಮ್ಮ ಎಸ್ ರೇಣುಕಾಚಾರ್ಯ ಅವರೇ, ಎಸ್ ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ, ತಾವು ನಮ್ಮ ಜೊತೆ ಮಾತನಾಡಿದ್ರೆ. ಸೊ ಒಟ್ಟಿನಲ್ಲಿ ಈಗ ಶೋಕಾಸ್ ನೋಟಿಸ್ ಅನ್ನ ಯತ್ನಾಳ್ ಅವರಿಗೆ ಕೊಟ್ಟಿದ್ದಾರೆ. ಸೊ ಯತ್ನಾಳ್ ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ. ಸದ್ಯಕ್ಕೆ ಇನ್ನೂ ಕೂಡ ಯತ್ನಾಳ್ ಕೈಗೆ ಸೇರಿಲ್ಲ ಈ ನೋಟಿಸು. ಸೊ ಇದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ? ಈಗ ಸದ್ಯಕ್ಕೆ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದ್ದಾರೆ.